ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ನಾವಿವತ್ತು ವಡಗೇರೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವ್ರದ್ದು ಯುಗಾದಿ ಜಾತ್ರೆ ಮಹೋತ್ಸವ ಇದೆ, ಅಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಬೇಕು. ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಶ್ರೀ ವೀರನಾಗಮ್ಮ ದೇವಿಯ ಯುಗಾದಿ ಜಾತ್ರಾ ಮಹೋತ್ಸವ ಅಂತ ಬೋರ್ಡು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಲೈಟಿಂಗ್ಸಲ್ಲಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾವು ಡೇ ಟೈಮಲ್ಲಿ ಬಂದಿದ್ರು ಇದೆಲ್ಲ ನೋಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಂಜೆ ಅಂತೂ ತುಂಬ ಚೆನ್ನಾಗಿತ್ತು. ಇದೇ ನೋಡಿ ತೇರು ಇವತ್ತು ಎಳೆದಿರೋದು. ಪ್ರತಿ ವರ್ಷ ಯುಗಾದಿಗೂ ಜಾತ್ರೆ ಮಹೋತ್ಸವ ಇರುತ್ತೆ, ಬಟ್ ಈ ವರ್ಷ ಸ್ಪೆಷಲ್ಲು ಫಸ್ಟ್ ಟೈಮ್ ತೇರು ಎಳೆದಿರೋದು. ಮತ್ತು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮಕ್ಕಳನ್ನೆಲ್ಲ ಇಟ್ಕೊಂಡು ಇಬ್ಬರನ್ನೂ ಟೇಕ್ ಕೇರ್ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕಾಗಲ್ಲ. ಸೊ ಫಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಮಕ್ಕಳೆಲ್ಲ ಅಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾರೆ. ಅಲ್ಲಿ ಪ್ಲೇಸ್ ತುಂಬ ಇದೆ, ಆಟಾಡೋಕ್ಕೆ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ ಅವರಲ್ಲಿ. ನಾನು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಡೆಕೋರೇಷನ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ಆಲ್ರೆಡಿ ಜನ ಎಲ್ಲ ಕಡಿಮೆ ಆಗಿದ್ದಾರೆ. ನಾವು ಬಂದಿದ್ದೆ ತುಂಬ ಲೇಟ್ ಆಯಿತು, ಆಲ್ಮೋಸ್ಟ್ ಒಂದು 8 o'clock ಆಗಿತ್ತು. ಲೇಟಾಗಿ ಬಂದ್ರೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ, ಅಷ್ಟು ಚೆನ್ನಾಗಿತ್ತು ಇಲ್ಲಿ. ಒಳಗಡೆ ನೋಡಿ ಫ್ರೂಟ್ಸಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಇದು ಎಕ್ಸ್ಪೆಷಲಿ ನಂಗೆ ತುಂಬಾ ಇಷ್ಟ ಆಯಿತು. ಇದೇ ನೋಡಿ ನಮ್ಮ ಮನೆ ದೇವರು ಶ್ರೀ ವೀರನಾಗಮ್ಮ ದೇವಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನ್ನ ಮಕ್ಕಳು ನೋಡಿ ಯಾವ ಥರ ಆಟಾಡ್ತಿದ್ದಾರೆ ಅಂತ. ಆಲ್ಮೋಸ್ಟ್ ಜನ ಎಲ್ಲ ಕಮ್ಮಿ ಆಗಿದ್ರು. ಇನ್ನು ಈ ಥರ ಜಾಗ ಸಿಕ್ಬಿಟ್ರೆ ಮಕ್ಕಳನ್ನ ಕೇಳಬೇಕಾ, ಬನ್ನಿ ಹೋಗೋಣ ಅಂದರೂ ಬರ್ತಾನೆ ಇಲ್ಲ. ಚಿನ್ನಿ ಬರ್ರಿ ಇಲ್ಲಿ. ಚಿನ್ನಿ ಚಿನ್ನಿ ಬಾ 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 ಇಲ್ಲಿ ಬಾ, ಕೊಡು ನನಗೆ ಕೊಡಮ್ಮ. ನಾವು ಹಾಗೆ ಕೆಲವೊಂದು ಫೋಟೋ ಕ್ಲಿಪ್ಸ್ ಎಲ್ಲ ತಕ್ಕೊಂಡು ಇನ್ನು ಪ್ರಸಾದಕ್ಕೆ ಊಟಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಚಿನ್ನ ತನ್ಮಯ್ ಎಲ್ಲಿ ಮರಿ ಜುಟ್ಟಲ್ಲಿ ಹಾಯ್ ಚಿನ್ನಿ, ಹಾಯ್ ಮಾಡು. ಹಾಯ್. ನೀನೇನು ಚಿನ್ನ? ಇಲ್ಲಿ ಊಟಕ್ಕಂತ ಬಂದ್ವಿ. ರೈಸ್ ಖಾಲಿ ಆಗಿತ್ತು, ಇನ್ನೂ ಇಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಕ್ಕಳನ್ನ ಸುಮ್ಮನೆ ಕೂರ್ಸೋಕ್ಕಾಗಿ ತುಂಬ ಸರ್ಕಸ್ ಮಾಡಬೇಕಿತ್ತು, ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿ ನೋಡಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ರೌಂಡ್ ಜಾತ್ರೆಯಲ್ಲಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಮಂಡಕ್ಕಿ ಮತ್ತು ಖಾರ ಎಲ್ಲ ತೊಗೊಂಡ್ವಿ. ಯಾವುದೇ ಜಾತ್ರೆಗೆ ಹೋದರೂ ಇದನ್ನು ಮಾತ್ರ ಮಿಸ್ ಮಾಡಲ್ಲ, ತೊಗೊಳ್ತೀವಿ. ನೋಡಿ ಜಾತ್ರೆಯಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋದು, ಬಜ್ಜಿ ಮತ್ತು ಚಿರುಮುರಿ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ಪುಟ್ಟ ಎಂಜಾಯ್ಮೆಂಟ್ನೆಲ್ಲ ಮಿಸ್ ಮಾಡ್ಕೋಬಾರ್ದು. ಜಾತ್ರೆಯಲ್ಲೇ ಇದನ್ನೆಲ್ಲ ಎಂಜಾಯ್ ಮಾಡಬೇಕು. ಸೊ ನಾವು ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ. ಆಲ್ರೆಡಿ ಇನ್ನು 10 o'clock ಆಯಿತು. ಬ್ಯಾಂಗ್ಳೂರು ಕಡೆ ಹೊರಟಿದ್ದೀವಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.